ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಿಸಿಟ್ ಮಾಡ್ತಿರುವ ಪ್ಲೇಸ್ ಯಾವುದಪ್ಪ ಅಂದರೆ ಪುಷ್ಕರಣಿ ನಾಡು, ಸಂತೆಬೆನ್ನೂರು, ದ ಲ್ಯಾಂಡ್ ಆಫ್ ಹೆರಿಟೇಜ್ ಆ್ಯಂಡ್ ಕಲ್ಚರ್. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಕರ್ನಾಟಕದ ಅತಿ ದೊಡ್ಡ ಮತ್ತು ಅತ್ಯಂತ ಸುಂದರವಾದ ಪುಷ್ಕರಣಿಯನ್ನು ಒಳಗೊಂಡಿರುವುದಲ್ಲದೆ ಐತಿಹಾಸಿಕ ಮತ್ತು ವಾಸ್ತುಶಿಲ್ಪಗಳ ಬೀಡಾಗಿದೆ. ನಾವಿವತ್ತು ಈ ಚನ್ನಗಿರಿ ತಾಲೂಕಿನಲ್ಲಿರುವ ಸಂತೆಬೆನ್ನೂರಿಗೆ ಹೋಗ್ತಿದ್ದೀವಿ. ಅಲ್ಲಿರೋ ಪುಷ್ಕರಣಿ ಮತ್ತು ಅಲ್ಲಿರುವ ಇನ್ನೂ ಎಷ್ಟೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲು ಈ ಪುಷ್ಕರಣಿಯ ಸೌಂದರ್ಯದ ಬಗ್ಗೆ ಹೇಳಬೇಕಪ್ಪ ಅಂದರೆ ಎರಡು ಕಣ್ಣು ಸಾಲಲ್ಲ. ಇದ್ರದ್ದು ಸ್ವಲ್ಪ ಇತಿಹಾಸದ ಬಗ್ಗೆ ತಿಳ್ಕೊಂಡು ಸುಮಾರು 16ನೇ ಶತಮಾನಗಳಲ್ಲಿ ಅಂದರೆ 1658ರಲ್ಲಿ ಪಾಳೆಗಾರ ಹಿರಿಯ ಹನುಮಪ್ಪ ನಾಯಕನಿದ್ದ. ಅವನಿಂದ ನಿರ್ಮಿಸಲ್ಪಟ್ಟ ಈ ಪುಷ್ಕರಣಿ ಕರ್ನಾಟಕದ ಅತಿ ದೊಡ್ಡ ಮತ್ತು ಅತ್ಯಂತ ಸುಂದರವಾದ ಮೆಟ್ಟಿಲುಗಳ ಬಾವಿಗಳಲ್ಲಿ ಒಂದು. ಸುಮಾರು 16ನೇ ಶತಮಾನದಲ್ಲಿ ವಿಜಯನಗರದ ಅರಸರಿಗೆ ಯುದ್ಧದ ಸಮಯದಲ್ಲಿ ಸಹಾಯ ಮಾಡಿದರ ಪ್ರತಿಯಾಗಿ ಕೆಂಗ ಹನುಮಪ್ಪ ನಾಯಕರಿಗೆ ಈ ಸಂತೆಬೆನ್ನೂರು ಉಡುಗೊರೆಯಾಗಿ ಸಿಕ್ತು. ಪುಷ್ಕರಣಿಯಲ್ಲಿ ಸುಮಾರು 300 ಅಡಿಯಷ್ಟು ಉದ್ದ, ಅದಲ್ಲದೆ 80 ಅಡಿಯಷ್ಟು ಆಳ ಇದೆ. ಇದು ಗ್ರಾನೈಟ್ ಶಿಲೆಯಿಂದ ಮಾಡಿರೋದು. 4 ಬದಿಗಳಲ್ಲೂ ಸುಂದರವಾದ ಮೆಟ್ಟಿಲುಗಳಿವೆ. ಅದಲ್ಲದೆ ಪುಷ್ಕರಣಿಯ ಮಧ್ಯಭಾಗದಲ್ಲಿ 50 ಅಡಿ ಎತ್ತರದ ವಸಂತ ಮಂಟಪವಿದೆ. ಈ ವಸಂತ ಮಂಟಪದಲ್ಲಿ 5 ಮಹಡಿಗಳಿವೆ. ಅವ್ಯಾವಪ್ಪ ಅಂದರೆ ಗೋಪುರ ಮಹಡಿ, ಉಯ್ಯಾಲೆ ಮಹಡಿ, ವೀಕ್ಷಣಾ ಮಹಡಿ, ರಹಸ್ಯ ಮಹಡಿ, ನೆಲ ಅಂತಸ್ತು. ಈ 5 ಮಹಡಿನ ಸೇರಿ ಆಗಿರೋದೇ ಈ ವಸಂತ ಮಂಟಪ. ಇದಕ್ಕೆ ಯಾಕಪ್ಪ ವಸಂತ ಮಂಟಪ ಅಂತ ಕರೀತಿದ್ರು ಅಂದರೆ, ಇದು ಮುಂಚೆ ಕಟ್ಟಿಸಿದಾಗ ಅಂದರೆ ನಮ್ಮ ಕೆಂಗ ಹನುಮಪ್ಪ ಅವರು ಕಟ್ಟಿಸಿದಾಗ ಅದಕ್ಕಿದ್ದಂಥ ಹೆಸರು ರಾಮತೀರ್ಥ. ಆ ರಾಮತೀರ್ಥದಲ್ಲಿ ಪ್ರತಿ ವಸಂತ ಕಾಲದಲ್ಲಿ ದೇವರ ಉತ್ಸವ ನಡೆಯುವಂಥ ಸಮಯದಲ್ಲಿ ಆ ವಸಂತ ಮಂಟಪಕ್ಕೆ ದೇವರನ್ನ ತಂದು ಅಲ್ಲಿ ಪೂಜೆ ಮಾಡಿ ನಡೆಸ್ತಿದ್ದ ಕಾರಣ ಅದನ್ನು ವಸಂತ ಮಂಟಪ ಅಂತ ಕರೀತಿದ್ರು. ಸುಮಾರು 1641ರಿಂದ 1656ರ ಕಾಲಮಾನಗಳಲ್ಲಿ ಸಂತೆಬೆನ್ನೂರು ಬಿಜಾಪುರದ ಆದಿಲ್ ಶಾಹಿಗಳ ವಶವಾಗುತ್ತೆ. ಆದಿಲ್ ಶಾಹಿಯ ದಂಡನಾಯಕನಾದ ರಣದುಲ್ಲಾ ಖಾನ್ ಅಲ್ಲೊಂದು ಮಸೀದಿನ ಕಟ್ಟಿಸ್ತಾರೆ. ಮತ್ತೆ ಸಂತೆಬೆನ್ನೂರು ಕೆಂಗ ಹನುಮಪ್ಪ ನಾಯಕರ ವಶಕ್ಕೆ ಬರುತ್ತೆ. ಆಗಿದ್ದ ಮಸೀದಿ ಅಪವಿತ್ರ ಆಯಿತು ಅಂತ ಅದು ಮುಸಾಫಿರ್ ಖಾನ್ ಬಂಗ್ಲೆಯಾಗಿ ಬದಲಾಗುತ್ತೆ. ಅದಲ್ಲದೆ ಅದು ರಾಜರ ಪ್ರವಾಸಿ ತಂಗುದಾಣವಾಗಿ ಮಾರ್ಪಾಡಾಗುತ್ತೆ. ನಾನು ಅವಾಗಲೇ ಹೇಳಿರೋ ಥರ ಈ ಪುಷ್ಕರಣಿಯ ಇನ್ನೊಂದು ಸೌಂದರ್ಯ ಏನಪ್ಪ ಅಂದರೆ, ಇಲ್ಲಿ 27 ಗರ್ಭಗುಡಿಗಳಿದೆ. ಅದರಲ್ಲಿ ಈ ಪುಷ್ಕರಣಿಯ ಸುತ್ತಮುತ್ತ 12 ರಾಶಿ ಚಕ್ರಗಳನ್ನು ಪ್ರತಿನಿಧಿಸುವ 12 ಮಂಟಪಗಳು ಮತ್ತು ಒಟ್ಟು 27 ಗರ್ಭಗುಡಿಗಳಿವೆ. ಇನ್ನು ನನ್ನ ನೆಚ್ಚಿನ ವಾಸ್ತುಶಿಲ್ಪದ ವಿಷಯಕ್ಕೆ ಬಂದರೆ, ಈ ಪುಷ್ಕರಣಿ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿದೆ. ಇಂಡೋ ಇಸ್ಲಾಮಿಕ್ ಅಂದರೆ ಇಂಡು ಅಂದರೆ ನಮ್ಮ ಇಂಡಿಯನ್ ಕಲ್ಚರ್ ಮತ್ತು ಇಸ್ಲಾಮಿಕ್ ಕಲ್ಚರ್. ಹೇಗಪ್ಪ ಅಂದರೆ, ಈ ಪುಷ್ಕರಣಿಯ ತಳಭಾಗದಲ್ಲಿ ಇರುವ ಕಂಬಗಳಲ್ಲಿ ಆಂಜನೇಯ ಅಂದರೆ ಈಗ ನಮ್ಮ ವಿಜಯನಗರ ಸಾಮ್ರಾಟಕ್ಕೆ ಸೇರಿದಂತಹ ಯಾವುದೇ ದೇವಸ್ಥಾನಗಳಲ್ಲಿ ನೋಡಿದ್ರೂ ಆಂಜನೇಯಂದು ತುಂಬ ಕೆತ್ತನೆಗಳಿರುತ್ತೆ. ಯಾಕಪ್ಪ ಅಂದರೆ ಆಂಜನೇಯ ಹುಟ್ಟಿದ ನಮ್ಮೂರಲ್ಲೇ ನಮ್ಮೂರು ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲೇ ಇರೋದು, ಅಂಜನಾದ್ರಿ ಬೆಟ್ಟದಲ್ಲಿ. ಹಾಗಾಗಿ ಇಲ್ಲಿರುವ ಒಂದೊಂದು ಕಂಬದ ಮೇಲೂ ಕೂಡ ಆಂಜನೇಯನ ಕೆತ್ತನೆಗಳನ್ನು ನೀವು ನೋಡ್ಬೋದು. ಅದಾದಮೇಲೆ ಅಂದರೆ ಹನುಮಪ್ಪ ನಾಯಕ ಅವರ ಆಡಳಿತ ಆದಮೇಲೆ ಬಂದಿರುವಂತಹ ಆದಿಲ್ ಶಾಹಿಗಳ ಸಾಮ್ರಾಟದ ಕಾಲದಲ್ಲಿ ಇದನ್ನು ಇನ್ನೂ ಅಷ್ಟು ಜೀರ್ಣೋದ್ಧಾರ ಮಾಡ್ತಾರೆ. ಆವಾಗ ಆದಿಲ್ ಶಾಹಿಗಳು ಈ ಒಂದು ಪುಷ್ಕರಣಿಗೆ ಇನ್ನೊಂಚೂರು ಆರ್ಕಿಟೆಕ್ಚರ್ನ ಆ್ಯಡ್ ಮಾಡ್ತಾರೆ. ಅಂದರೆ ಈ ಮೇಲ್ಗಡೆ ಏನು ಗುಂಬಸ್ಗಳು ನೋಡ್ತಿದ್ದೀರಲ್ಲ, ಇದೆಲ್ಲ ಇಸ್ಲಾಮಿಕ್ ಸ್ಟೈಲಲ್ಲಿರುವಂಥ ಆರ್ಕಿಟೆಕ್ಚರ್ಗಳು. ಸೊ ಕಂಪ್ಲೀಟಾಗಿ ಇವತ್ತಿನ ಈ ಪುಷ್ಕರಣಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಥರದ ಆರ್ಕಿಟೆಕ್ಚರ್ಗಳನ್ನು ಹೊಂದಿರುವ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪಗಳಾಗಿ ಹೊರಹೊಮ್ಮಿದೆ. ಸೊ ಟೆಕ್ನಿಕಲಿ ಈ ಪುಷ್ಕರಣಿ ಬರೀ ಸಾಂಸ್ಕೃತಿಕ ಇತಿಹಾಸಗಳ ಸಂಗಮ ಅಲ್ಲದೆ ವಿವಿಧ ಧಾರ್ಮಿಕ ಸಂಗಮ ಕೂಡ ಹೌದು. ಸೊ ಇದನ್ನು ASI ಅಂದರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಡಿಯಲ್ಲಿ ಇಡೀ ಸಂತೆಬೆನ್ನೂರಿನ ಪುಷ್ಕರಣಿ ಬರುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಈಗಲೂ ಅಂದರೆ ಇಂದಿನ ದಿನಮಾನಗಳಲ್ಲಿ ಕೂಡ ಈ ಪುಷ್ಕರಣಿಯ ಅಕ್ಕಪಕ್ಕದಲ್ಲಿ ನಮ್ಮ ರಾಮನ ದೇವಸ್ಥಾನ ಹಾಗೆ ಮುಸಲ್ಮಾನರ ಮಸೀದಿ ಕೂಡ ಇದೆ. ಕೆಲವು ಪುರಾವೆಗಳ ಪ್ರಕಾರ ಒಂದು 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡು ಇನ್ನೊಂದು 17ನೇ ಶತಮಾನದಲ್ಲಿ ನಿರ್ಮಾಣಗೊಂಡು ಅಂತ ಹೇಳ್ತಾರೆ. ಒಂದು ನಮ್ಮ ಕೆಂಗ ಹನುಮಪ್ಪ ನಾಯಕರಿಂದ, ಇನ್ನೊಂದು ಬಿಜಾಪುರದ ಸುಲ್ತಾನರಿಂದ. ಇದಿಷ್ಟು ಸಂತೆಬೆನ್ನೂರಿನ ಪುಷ್ಕರಣಿಯ ಬಗ್ಗೆ ಆಗಿತ್ತು. ಈಗ ಇನ್ನಷ್ಟು ಸಂತೆಬೆನ್ನೂರಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿನ ಮೊದಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಇಲ್ಲಿ ಎಷ್ಟೋ ಚಿತ್ರಗಳ ಚಿತ್ರೀಕರಣ ಆಗಿದೆ. ಪರ್ಟಿಕ್ಯುಲರಾಗಿ ಹೇಳಬೇಕಪ್ಪ ಅಂದರೆ 3 ಕನ್ನಡ ಚಲನಚಿತ್ರಗಳ ಚಿತ್ರೀಕರಣ ಇಲ್ಲಾಗಿದ್ದು, ಒಂದು ತೆಲುಗು ಚಿತ್ರದ ಚಿತ್ರೀಕರಣ ಆಗಿದೆ. ಅಲ್ಲಿ ನಡೆದಿರೋ ಪ್ರತಿಯೊಂದು ಚಿತ್ರದ ಚಿತ್ರೀಕರಣದ ತುಣುಕುಗಳನ್ನು ಮಿಸ್ಟರ್ ಪ್ರೊಫೆಸರ್ KA17 ಅನ್ನೋ ಒಬ್ಬ ಯೂಟ್ಯೂಬರ್ ಅವರು ಒಂದು ವಿಡಿಯೋದಲ್ಲಿ ಎಡಿಟ್ ಮಾಡಿದ್ದಾರೆ. ಅದನ್ನು ನೀವು ಹೋಗಿ ಯೂಟ್ಯೂಬಲ್ಲಿ ನೋಡ್ಬೋದು. ನಾನು ಹೇಳಿದ್ದ 4 ಚಿತ್ರಗಳು ಯಾವುದಪ್ಪ ಅಂದರೆ,
ತೆಲುಗು ಮೂವಿ ಆಗಿರುವ ಕುದುರೆತೆ ಕಪ್ ಕಾಫಿ 2011ರಲ್ಲಿ ತೆರೆ ಕಂಡಿದ್ದು ಹಾಗೂ 2006ರಲ್ಲಿ ತೆರೆ ಕಂಡ ತನನಂ ತನನಂ, ಅದಲ್ಲದೆ ನಮ್ಮ ಅಪ್ಪು ಅವರ 2016ರಲ್ಲಿ ತೆರೆ ಕಂಡ ದೊಡ್ಡಮನೆ ಹುಡುಗ, 2019ರಲ್ಲಿ ತೆರೆ ಕಂಡ 99 ಗಣೇಶ್ ಅವರ ಮೂವಿ. ಇಷ್ಟು ಮೂವಿಗಳು ಇದೇ ಪುಷ್ಕರಣಿಯಲ್ಲಿ ಚಿತ್ರೀಕರಣ ಆಗಿದ್ದು. ಇನ್ನೊಂದು ಈ ಸಂತೆಬೆನ್ನೂರಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಇದು ಎಷ್ಟೋ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಜನ್ಮ ನೀಡಿದ ಸ್ಥಳ ಹಾಗೂ ಸುಮಾರು 3 ತಲೆಮಾರುಗಳು ಓದಿರುವ ಒಂದು ಕನ್ನಡದ ಸರ್ಕಾರಿ ಶಾಲೆ ಇರುವ ಊರು ಕೂಡ ಹೌದು. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಎಷ್ಟೋ ಸಾಮಂತ ರಾಜರ ಕೋಟೆಗಳು ಕೂಡ ಇದ್ವು. ಆದರೆ ಈಗ ಒಂದೂ ಕೋಟೆ ಉಳಿದಿಲ್ಲ, ಎಲ್ಲ ಡೆಮಾಲಿಷ್ ಆಗಿದೆ. ಬಟ್ ಈಗಲೂ ಅಲ್ಲಿ ಕೋಟೆ ರೋಡ್ ಅಂತ ಒಂದು ರೋಡ್ನ ನೋಡ್ಬೋದು. ಯಾವುದೇ ಕುರುಹುಗಳಿಲ್ಲ, ಬಟ್ ಇಲ್ಲಿ ಕೋಟೆ ಇತ್ತು ಅಂತ ನಂಬಲಾಗುತ್ತೆ. ಹಾಗೆ ನೀವೇನಾದರೂ ದಾವಣಗೆರೆಯಿಂದ ಚನ್ನಗಿರಿ ಕಡೆಗೆ ಹೊರಟಿದ್ರೆ, ಅಲ್ಲಿ ಏಷ್ಯಾದ 2ನೇ ಅತಿ ದೊಡ್ಡ, ಬರೀ ಭಾರತದಲ್ಲ ಇಡೀ ಏಷ್ಯಾದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಕೆರೆ ಇದೆ. ಸೂಳೆಕೆರೆ ಅಥವಾ ಶಾಂತಿಸಾಗರ ಅಂತ ಏನು ಕರೀತಾರೆ. ಇದನ್ನು ನೋಡ್ಕೊಂಡು ಹೋಗ್ಬೋದು. ದಾವಣಗೆರೆಯಿಂದ ಚನ್ನಗಿರಿಗೆ ಹೋಗುವ ಬಸ್ಗಳಲ್ಲಿ ಒಂದು ಅವಿನಾಭಾವ ಸಂಬಂಧ ಹೊಂದಿರುವಂತಹ ಖಾಸಗಿ ಬಸ್ ಅಂದರೆ ರಿಪಬ್ಲಿಕ್, ಅದು ಈಗಲೂ ಸಹ ಚಾಲ್ತಿಯಲ್ಲಿದೆ. ಹಾಗೆ ಕನ್ನಡದ ರಥಯಾತ್ರೆಯಲ್ಲಿ ದಾವಣಗೆರೆಯ ಪುಷ್ಕರಣಿಯ ಮಾಡೆಲ್ ಸಹ ಭಾಗವಹಿಸಿರುತ್ತೆ. ಕೊನೆಯದಾಗಿ ನಮ್ಮ ಸಂತೆಬೆನ್ನೂರಿನ ಜರ್ನಿನ ಒಬ್ಬ ಕವಿಗಳ ಬಗ್ಗೆ ಹೇಳ್ತಾ ಮುಗಿಸೋಕೆ ಇಷ್ಟಪಡ್ತೀನಿ. ಈ ಕವಿ ನಮ್ಮ ಸಂತೆಬೆನ್ನೂರಿನವರೇ. ಇವ್ರ ಹೆಸರು ಸೈಯದ್ ಫೈಜುಲ್ಲಾ. ಪ್ರಸ್ತುತ ಸಂತೆಬೆನ್ನೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರ ಕತೆ, ಕವಿತೆ, ಪ್ರಬಂಧ, ಲೇಖನ, ಚಿತ್ರಲೇಖನ, ಚುಟುಕು, ಚಿತ್ರಕವನ ಮುಂತಾದ ಸಾಹಿತ್ಯ ರಚನೆ ನಾಡಿನ ಎಲ್ಲ ಪತ್ರಿಕೆಗಳಲ್ಲೂ ಪ್ರಕಟಗೊಂಡಿವೆ. ಇವರು ಬರೆದಿರುವ ಕೃತಿಗಳ್ಯಾವುದಪ್ಪ ಅಂದರೆ, ಎದೆಯೊಳಗಿನ ತಲ್ಲಣ, ಮಂತ್ರದಂಡ, ಸ್ನೇಹದ ಕಡಲಲ್ಲಿ, ಹಬ್ಬಿದ ಮಲೆ ಮಧ್ಯದೊಳಗೆ. ಇವರ ಮೊದಲ ಕೃತಿಯೇ ಎದೆಯೊಳಗಿನ ತಲ್ಲಣ. ಇವರು ಸ್ನೇಹದ ಕಡಲಲ್ಲಿ ಎಂಬ ಕೃತಿ ಬರೆಯೋದಲ್ಲದೆ ಸ್ನೇಹಕ್ಕೆ ತುಂಬ ಮಹತ್ವ ಕೊಡೋ ವ್ಯಕ್ತಿನೂ ಹೌದು. ಇವರ ನಿಜವಾದ ಹೆಸರು ಸೈಯದ್ ಫೈಜುಲ್ಲಾ, ಆದರೆ ಇವರ ಈಗಿನ ಹೆಸರು ಫಯಾಜ್ ನಟರಾಜ್. ಈ ಥರ ಹೆಸರು ಯಾಕಪ್ಪ ಇಟ್ಕೊಂಡ್ರು ಅಂತಂದರೆ, ಇವರ ಬಾಲ್ಯದ ಗೆಳೆಯಾದ ನಟರಾಜ್ ಅವ್ರಿಗೋಸ್ಕರ. ಇವರು ಮೊದಲು ಕವನಗಳನ್ನು, ಕವಿತೆಗಳನ್ನು ಬರೆದಿದ್ದಂತಹ ಸಮಯದಲ್ಲಿ ಅವೆಲ್ಲವನ್ನೂ ಈ ಪೇಪರ್ಗೆ, ಪಬ್ಲಿಷ್ಗೆಲ್ಲ ಕಳಿಸ್ತಿದ್ದು ಅದೇ ನಟರಾಜ್ ಅವರು. ಒಂದು ಸಾರಿ ರಾಜ್ಕುಮಾರ್ ಅವ್ರ ಬರ್ಡೇ ಟೈಮಲ್ಲಿ ಚಳ್ಳಕೆರೆಯಿಂದ ವಾಪಸ್ ಬರಬೇಕಾದ ಸಮಯದಲ್ಲಿ ಬೈಕ್ ಆಕ್ಸಿಡೆಂಟಲ್ಲಿ ನಟರಾಜ್ ಅವರು ತೀರ್ಕೊತಾರೆ. ಗೆಳೆಯನ ನೆನಪಿಗಾಗಿ, ಸ್ನೇಹದ ಗುರುತಿಗಾಗಿ ಸೈಯದ್ ಫೈಜುಲ್ಲಾ ಅವರು ಫೈಜ್ ನಟರಾಜ್ ಆಗಿ ತಮ್ಮ ಹೆಸರನ್ನ ಚೇಂಜ್ ಮಾಡ್ಕೊತಾರೆ. ಅದಲ್ಲದೆ ಶ್ರೀಯುತರಿಗೆ ಸಂಚಯ ಕಾವ್ಯ ಪುರಸ್ಕಾರ, ಸ್ನೇಹಶ್ರೀ ಪ್ರಶಸ್ತಿ, ಸಾವಣ್ಣ ಕಥಾ ಪ್ರಶಸ್ತಿ ಹೀಗೆ ಮುಂತಾದ ಪ್ರಶಸ್ತಿಗಳು ಸಿಕ್ಕಿದೆ. ಅದಲ್ಲದೆ ಇವರಿಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಇದಿಷ್ಟು ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನ ಈ ಪುಷ್ಕರಣಿ ಬಗ್ಗೆ ಆಗಿತ್ತು. ಮುಂದಿನ ಬಾರಿ ಸಿಗೋಣ ಇನ್ನೊಂದು ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.